ಓಕೆ. ಸೊ ಯಾರೆಲ್ಲ ಹೇಗೆ ಆಚರಿಸ್ತೀರಾ ಹೋಳಿ? ಕೆಲವೊಬ್ರು ಆಚರಣೆ ಮಾಡ್ತೀರಾ, ಇಲ್ಲ ಕೆಲವರು ಮಾಡಲ್ಲ. ಸೊ ನೀವು ನಿಮ್ಮ ಮನೆಗಳಲ್ಲಿ ಹೇಗೆ ಆಚರಣೆ ಮಾಡ್ತೀರಾ? ಯಾರಾದ್ರೂ ಹೇಳ್ಬೋದಾ? ಓಕೆ. ವಾಣಿ ಅವ್ರೆ, ನೀವು ಹೇಳ್ತೀರಾ? ಸೆಲೆಬ್ರೇಟ್ ಮಾಡ್ತೀರಾ ಇಲ್ವಾ? ಇಲ್ಲ. ಓಕೆ. ಸೊ ಪರವಾಗಿಲ್ಲ. ಆ, ಇದು ನಾರ್ತ್ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ, ತುಂಬಾ ಜೋರಾಗಿ. ಸೊ ಇಲ್ಲಿ ನಾವು ಸೊಸೈಟಿಲಿ ಇರೋದ್ರಿಂದ ತುಂಬಾನೇ ನಿಮಿಷ, ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಿನ್ನೆ ಎಲ್ಲ ಹೋಳಿಕಾ ದಹನ ಮಾಡಿದ್ರು. ಸೊ ಅದು ಏನಕ್ಕೆ ಮಾಡ್ತಾರೆ ಅಂತಂದ್ರೆ ನಮ್ಮಲ್ಲಿರೋ ಕೆಟ್ಟದೆಲ್ಲ ಆಚೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ನಾನು ಒಂದು ಟಾಸ್ಕ್ ಕೊಟ್ಟಿದ್ದೆ ನಿಮ್ಗೆಲ್ಲರಿಗೂ. ಸೊ ಬರ್ನಿಂಗ್ ಬಾಲ್ ಟೆಕ್ನಿಕ್ ಅಲ್ವಾ? ಸೇಮ್. ಎಷ್ಟೋ ಜನ ಈವನ್ ಅದನ್ನು ಕೂಡ ನಿನ್ನೆ ಮಾಡಿದ್ದಾರೆ. ಅಂದ್ರೆ ಹೋಳಿಕಾ ದಹನ ಟೈಮಲ್ಲಿ ಅದೇನು ಹೋಮಕುಂಡ ತರ ಮಾಡಿರ್ತಾರೆ, ಎಲ್ಲ ಕಟ್ಟಿಗೆ ಎಲ್ಲ ಸೇರಿಸ್ಬಿಟ್ಟು ಅಲ್ಲಿ ಮಾಡಿರ್ತಾರೆ. ಸೊ ಅದಕ್ಕೆ ಬೆಂಕಿ ಹಚ್ಬಿಟ್ಟು ಎಲ್ಲ ಹಳೆಯ ವಸ್ತುಗಳನ್ನ ಕೆಲವರು ಹಾಕ್ತಾರೆ. ಕೆಲವರು ಹೋಮಕುಂಡಕ್ಕೆ ಹಾಕುವಂತ ಮೆಟೀರಿಯಲ್ಸ್ನ, ಅಂದ್ರೆ ಕೆಲವೊಂದು ಗಿಡಮೂಲಿಕೆಗಳಾಗಿರಬಹುದು, ಅಥವಾ ಹವನಕ್ಕೆ ಏನು ನಾವು ದಾನವಾಗಿ ಕೊಡ್ತೀವೋ ಅದನ್ನು ಕೂಡ ಬೆಂಕಿಗೆ ಹಾಕ್ತಾರೆ. ಸೊ ಈ ತರ ಕೆಲವು ಒಬ್ಬೊಬ್ರು ಒಂದೊಂದ್ ತರ ಆಚರಣೆ ಮಾಡ್ತಾರೆ. ಇಲ್ಲಿ ಕಾಮಣ್ಣನ ಸುಡೋದು ಅಂತ ಹೇಳ್ಬಿಟ್ಟು ಕಾಮಣ್ಣನ ಸುಡ್ತಾರೆ ಅಲ್ವಾ, ಒಂದು ಬೊಂಬೆ ತರ ಮಾಡ್ಬಿಟ್ಟು ನಿಲ್ಸಿ ಅದನ್ನ ಸುಡ್ತಾರೆ. ಆಮೇಲೆ ಅದ್ರ ಸುತ್ತ ಡಾನ್ಸ್ ಮಾಡ್ಕೊಂಡು ಕುಣಿದಾಡ್ಕೊಂಡು ರಾತ್ರಿ ಆ ತರ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಕೆಲವರು ಪೆಟಲ್ಸ್ ಹೋಳಿ ಅಂತ ಮಾಡ್ತಾರೆ. ಅಂದ್ರೆ ರೋಸ್ ಪೆಟಲ್ಸ್ ಅಥವಾ ಹೂವಿನ ದಳಗಳಿರುತ್ತಲ್ವಾ, ಅದನ್ನೇ ಈ ತರ ಒಬ್ಬೊಬ್ರಿಗೆ ಹಾಕೋದು. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಆಮ್, ಇಲ್ಲಿ ನಾರ್ತ್ ಇಂಡಿಯನ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ನಮ್ಮ ಮನೆ ಹತ್ರ, ಸೊ ಅವರೆಲ್ಲ ಗ್ರೂಪ್ ಆಗಿ ಒಂದು ತುಂಬಾ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾರೆ. ಪ್ಲಸ್ ಇವತ್ತು ರೈನ್ ಡಾನ್ಸ್ ಅಂತ ಮಾಡ್ತಾ ಇದಾರೆ. ಅಂದ್ರೆ ಮೇಲಿಂದ ಸ್ಪ್ರಿಂಕಲ್ ರೈನ್ ತರ ಬರ್ತಾ ಇರುತ್ತೆ, ಕೆಳಗಡೆ ಹೋಳಿ ಬಣ್ಣ ಎಲ್ಲ ಹಚ್ಕೊಂಡು ಡಾನ್ಸ್ ಮಾಡೋದು, ಸಾಂಗ್ಸ್ ಎಲ್ಲ ಡಿಜೆ ಎಲ್ಲ ಹಾಕೊಂಡು ಮಾಡೋದು, ಸ್ವಲ್ಪ ಜೋರಾಗೇ ಇದೆ ಸೆಲೆಬ್ರೇಷನ್. ಓಕೆ. ಸೊ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಬಟ್ ನಾವ್ ಯಾಕೆ ಮಾಡ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದನ್ನ ಬಿಟ್ಟು ನಾವು ನಮ್ಮದೇ ಆದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡೋಣ. ಓಕೆ. ಸೊ ವಾಟ್ ಎವರ್ ಇಟ್ ಈಸ್, ಹೋಳಿ ಅಂತಂದ್ರೆ ಬಣ್ಣಗಳ ಹಬ್ಬ ಅಲ್ವಾ. ಸೊ ಎಲ್ಲರೂ ಎಲ್ಲಾ ಕೋಪ ದ್ವೇಷ ಎಲ್ಲದನ್ನ ಬಿಟ್ಟು ಒಬ್ರಿಗೊಬ್ರು ಹೋಳಿ, ಹ್ಯಾಪಿ ಹೋಳಿ, ಹ್ಯಾಪಿ ಹೋಳಿ ಮನ್ಸಲ್ಲಿ ಏನೇ ಇದ್ರು ಹೊರಗಡೆ ನಾವು ಒಂದ್ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣನೇ ಆ ಬಣ್ಣಗಳಲ್ಲಿ ಆ ಎಲ್ಲ ದ್ವೇಷ ಕೋಪ ಕರಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಹೋಳಿ ಅನ್ನೋದು ತುಂಬಾ ಆ ದೊಡ್ಡದಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಕೆಲವರು. ಅಂಡ್ ಮಕ್ಳಿಗಂತೂ ಇದು ತುಂಬಾನೇ ಇಷ್ಟ ಅಲ್ವಾ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು 5 ಡೇಸ್ ಅಲ್ಲಿ ಇರೋರ್ಗೆ ಏನು ಗರ್ಭಿಣಿ ಸತ್ಸಂಗ ಅಂತ ಇತ್ತು ಅಲ್ವಾ. ಸೊ ಸತ್ಸಂಗ ಅಂತಂದ್ರೆ ಏನು? ಒಂದು ಇನ್ನರ್ ಸರ್ಕಲ್, ನಾನು ಮೊದಲೇ ಹೇಳಿದ್ದೀನಿ, ಅದರಲ್ಲಿ ಒಂದು 10 ಮೆಂಬರ್ಸ್ ಇದ್ದಾರೆ ಅಂತಂದ್ರೆ ಯಾರ್ಯಾರು ಇದ್ದಾರೆ ಅವರ ಆವರೇಜ್ ನೀವು ಆಗಿರ್ತೀರ ಅಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಮ್ಮ ಇನ್ನರ್ ಸರ್ಕಲ್ ಆದಷ್ಟು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಲೈಕ್ ಮೈಂಡೆಡ್ ಪೀಪಲ್ ಇದ್ದಾರೆ. ಅಂದ್ರೆ ಒಂದೇ ಉದ್ದೇಶದಿಂದ ನೀವೆಲ್ಲರೂ ಕೂಡ ಸೇರ್ಕೊಂಡಿರೋದು. ಯಾವ ಉದ್ದೇಶ? ಸರ್ವಗುಣ ಸಂಪನ್ನ ಮಗು, ಶ್ರೇಷ್ಠವಾದ ಮಗುವಿಗೆ ಜನ್ಮ ಕೊಡ್ಬೇಕು ಅಲ್ವಾ. ಅದಕ್ಕೆ ಬೇಕಾದ ಎಲ್ಲ ತಯಾರಿನ ನಾವು ಮಾಡ್ಬೇಕು. ಸೊ ಹೊರಗಡೆ ಏನೇ ಡಿಸ್ಟರ್ಬೆನ್ಸ್ ಇದ್ರೂ ಒಳಗಡೆ ಮಗುಗೆ ಅದು ತಲುಪಬಾರದು. ಮಗುಗೆ ಬರೀ ಒಳ್ಳೇದೇ ತಲುಪಬೇಕು ಅಲ್ವಾ. ಇದರ ಜೊತೆಗೆ ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ಬಣ್ಣಗಳ ಇಂಪಾರ್ಟೆನ್ಸ್ ಅಲ್ವಾ. ಯಾವ್ದ್ರಲ್ಲಿ? ಚಕ್ರಗಳ ವಿಷಯ ಬಂದಾಗ ಅಲ್ವಾ, ವಿಬ್ಗಯಾರ್ ಅಂದೇನು ಕಾಮನ ಬಿಲ್ಲಲ್ಲಿರುವ 7 ಬಣ್ಣಗಳು ಕೂಡ ಈ ಇದ್ರಲ್ಲಿ ಎಲ್ಲ ಚಕ್ರಗಳು ಕೂಡ ರೆಪ್ರೆಸೆಂಟ್ ಮಾಡುವಂಥದ್ದು ಅಲ್ವಾ. ಸೊ ಅದಕ್ಕೆ ನಾವ್ ಇವತ್ತೇನ್ ಮಾಡೋಣ, ಒಂದು ಚಿಕ್ಕ ಮೆಡಿಟೇಷನ್ ಮಾಡಿ ಅದಾದ್ಮೇಲೆ ಒಂದು ಆಕ್ಟಿವಿಟಿ ಮಾಡೋಣ. ಓಕೆ. ಸೊ ಆಕ್ಟಿವಿಟಿ ಅಂದ್ರೆ ಆ, ಕೆಲವೊಂದು ಕಲರ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಬಟ್ ನನ್ ಕಡೆ ಇವಾಗ ನಾನ್ ಹುಡುಕಿದ್ರು ಕಲರ್ಸ್ ಸಿಗ್ಲಿಲ್ಲ. ಆಕ್ಚುಲಿ ಇದೆ ನಮ್ಮ ಮನೇಲಿ, ಮಕ್ಕಳ ಕಾಲದಲ್ಲಿ ಅದೆಲ್ಲೋ ಹೋಗ್ಬಿಟ್ಟಿದೆ, ನಾನು ಹುಡುಕಿದ್ರೆ ಸಿಗ್ಲಿಲ್ಲ. ಸೊ ಅದಕ್ಕೆ ನಿಮ್ಗೂ ಕೂಡ ಹೇಳಿದ್ದೆ ವಾಯ್ಸ್ ಮೆಸೇಜ್, ಎಲ್ಲರನ್ನು ನೋಡಿದ್ರ, ಕೇಳಿಸ್ಕೊಂಡಿದ್ರ? ಓಕೆ. ಸೊ ಅದಕ್ಕೆ ಇರುವಂತದ್ರಲ್ಲೇ ನಾವು ಮ್ಯಾನೇಜ್ ಮಾಡೋಣ ಆಯ್ತಾ. ಸೊ ಅದಕ್ಕೆ ಅರಿಶಿನ ಕುಂಕುಮ ಇಲ್ಲ ಇಂಕ್ ಇದ್ರೆ ಅದು ಆಯ್ತಾ, ಯಾವ್ದಾದ್ರು ಒಂದು ಬಣ್ಣ 2 ಬಣ್ಣ ಇದ್ರೂ ಸಾಕು ಆಯ್ತಾ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಚಿಕ್ಕ ಆಕ್ಟಿವಿಟಿ ಮಾಡೋಣ ಆಯ್ತಾ. ಇದನ್ನ ನೀವು ಮನೇಲಿ ಒಬ್ಬರೇ ಇದ್ದಾಗ ದೊಡ್ಡದಾಗಿ ಕೂಡ ಮಾಡ್ಬೋದು, ಹೆಂಗಾದ್ರೂ ನಿಮ್ಗೆ ಎಷ್ಟು ಇಷ್ಟ ಬರುತ್ತೋ ಆ ತರ ಮಾಡ್ಬೋದು. ಬಟ್ ನಾನಿಲ್ಲಿ ಐಡಿಯಾಸ್ ಕೊಟ್ಟಿರ್ತೇನೆ. ಓಕೆ. ಎಸ್. ಅದಕ್ಕೂ ಮುಂಚೆ ನಾವೊಂದು ಪ್ರೇಯರ್ ಮಾಡೋಣ. ಅದಾದ್ಮೇಲೆ ಸೊ ಚಕ್ರ ಮೆಡಿಟೇಷನ್ ಮಾಡೋಣ ಇವತ್ತು, ಲೈಟ್ ಆಗಿ. ಸೊ ಇನ್ಕ್ಲೂಡಿಂಗ್ ಆಲ್ ದ ಕಲರ್ಸ್. ಓಕೆ.
ಸೊ ಚಕ್ರಗಳು ಅಂತ ಬಂದಾಗ ನೆನ್ನೆ ಹೇಳಿದ್ದೆ, ಮೂಲಾಧಾರ ಚಕ್ರ ಪೂರ್ತಿ ಕೆಳಗಡೆ ರೂಟ್ ಚಕ್ರ ಆಯ್ತಾ, ನಾವು ಕುತ್ಕೊಳ್ಳುವಂತ ಜಾಗ ಅಂತಾನೆ ಅನ್ಕೊಳ್ಳಿ, ಅಲ್ಲಿರುತ್ತೆ. ಸೊ ಅಧಿಷ್ಠಾನ ಅಂತ ಬಂದಾಗ ನಮ್ಮ ಹೊಕ್ಳದಿಂದ ಒಂದ್ 2 ಇಂಚ್ ಅಂದ್ರೆ ಒಂದ್ 4 ಬೆರಳು ಇಲ್ಲಿ ಬಂದ್ರೆ, ಕೆಳಗಡೆ ಬಂದ್ರೆ ಅಲ್ಲಿ ಸಿಗುವಂತ ಪಾಯಿಂಟ್ ಸೊ ಅಧಿಷ್ಠಾನ ಚಕ್ರ ಆಯ್ತಾ. ಸೊ ಮಣಿಪುರ ಚಕ್ರ ಅಂದ್ರೆ ಕೆಲವೊಬ್ರು ನಾಭಿಯ ಭಾಗ ಅಂತಾನೆ ಹೇಳ್ತಾರೆ, ಕೆಲವೊಬ್ರು ಅಲ್ಲಿಂದ ಸ್ವಲ್ಪ ಮೇಲ್ಗಡೆ ಅಂತಾನು ಕೂಡ ಹೇಳ್ತಾರೆ, ಎರಡು ಕೂಡ ಓಕೆ ಆಯ್ತಾ. ಸೊ ನಾಭಿಯಿಂದ ಸ್ವಲ್ಪ ಮೇಲ್ಗಡೆ ತನಕನೂ ಅದು ಎಕ್ಸ್ಟೆಂಡ್ ಆಗಿರುತ್ತೆ ಮಣಿಪುರ ಚಕ್ರ. ಸೊ ಇದು ನಮ್ಮ ದೇಹವನ್ನ ಆಲ್ಮೋಸ್ಟ್ ಹಾಫ್ ಅಂಡ್ ಹಾಫ್ ಡಿವೈಡ್ ಮಾಡಿದ್ರೆ ಮಧ್ಯ ಸಿಗುವಂಥದ್ದು. ಓಕೆ, ಸೊ ನಮ್ಮ ದೇಹ ಕಾಲಿನ ಕೆಳಗಡೆ, ಸೊಂಟದಿಂದ ಕೆಳಗಡೆ ಒಂಥರ, ನಮ್ಮ ಮೇಲ್ಗಡೆ ಒಂದು ಭಾಗ ಅಲ್ವಾ, ರುಂಡ ಮುಂಡ ಸ್ವಲ್ಪ ಚೇಂಜ್ ಇರುತ್ತೆ. ಅಂದ್ರೆ ನಮ್ಗೆ ಮಿಡಲ್ ಪಾಯಿಂಟ್ ಸಿಗೋದೇ ಮಣಿಪುರ ಚಕ್ರ ಆಕ್ಚುಲಿ ಆಯ್ತಾ. ಬಟ್ ಚಕ್ರಗಳಲ್ಲಿ ಮಧ್ಯ ಸಿಗೋದು ಅನಾಹತ ಚಕ್ರ, ಅದು ಎಲ್ಲಿರುತ್ತೆ, ಸೆಂಟರ್ ಆಫ್ ಹಾರ್ಟ್ ಆಯ್ತಾ. ಸೊ ವಿಶುದ್ಧಿ ಚಕ್ರ ಎಲ್ಲಿರುತ್ತೆ, ಥ್ರೋಟ್ ಚಕ್ರ ಅಂತಾನೂ ಕೂಡ ಕರೀತಾರೆ, ಗಂಟ್ಲ ಹತ್ರ ಇರುತ್ತೆ ಆಯ್ತಾ. ಸೊ ಆಗ್ನ ಚಕ್ರ ಎಲ್ಲಿರುತ್ತೆ, ನಾವು ಬಿಂದಿ ಇಡುವಂತ ಪ್ಲೇಸ್ ಆಯ್ತಾ, ಅಥವಾ ಇಲ್ಲಿ ಸ್ವಲ್ಪ ಮೇಲ್ಗಡೆ ಇಲ್ಲಿ. ಸೊ ಇದಿಷ್ಟು ಭಾಗ ಆಗ್ನ ಚಕ್ರದ್ದು ಆಯ್ತಾ. ಥರ್ಡ್ ಐ ಅಂತಾನೂ ಕೂಡ ಕರೀತಾರೆ, ಶಿವನ 3ನೇ ಕಣ್ಣು ಇಲ್ಲಿರುತ್ತೆ ಅಲ್ವಾ. ಅದೇ ರೀತಿ ಎಲ್ಲರಿಗೂ ಇಲ್ಲೊಂದು ಜ್ಞಾನ ಇರುತ್ತೆ, ಅದನ್ನ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಕರೀತಾರೆ, ನಮ್ಮ ಬ್ರೈನಿನ ಭಾಗ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್. ಇಲ್ಲಿ ನಾವ್ ಏನೇನು ಎಲ್ಲೆಲ್ಲಿ ಫೋಕಸ್ ಮಾಡ್ತೀವೋ ಅದು ಇಲ್ಲಿ ಆಕ್ಟಿವೇಟ್ ಆಗ್ತಾ ಬರುತ್ತೆ. ಯಾವಾಗಾದ್ರೂ ಆಕ್ಟಿವಿಟೀಸ್ ಮಾಡಿದಾಗ ಅಥವಾ ಏನಾದ್ರೂ ತಿಳ್ಕೊಳ್ಬೇಕಾದ್ರೆ, ಗಮನ ಇಟ್ಟು ಕೇಳ್ಬೇಕಾದ್ರೆ ಈ ಪಾರ್ಟ್ ಆಕ್ಟಿವೇಟ್ ಆಗಿರುತ್ತೆ. ಅದು ತುಂಬಾ ಆಕ್ಟಿವೇಟ್ ಆಗಿ ಓಪನ್ ಆದಾಗ, ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಬ್ಲಾಕೇಜಸ್ ಇಲ್ಲದೆ ಇದ್ದಾಗ ಥರ್ಡ್ ಐ ಓಪನಿಂಗ್ ಅಂತ ಕರೀತಾರೆ ಆಯ್ತಾ. ಇದು ತುಂಬಾ ದೊಡ್ಡ ವಿಷಯ. ಅದು ಥ್ರೂ ಮೆನಿ ಮ್ಯೂಸಿಕ್ಸ್ ಅದನ್ನ ಮಾಡ್ತಾರೆ, ಅಥವಾ ಥ್ರೂ ಮೆಡಿಟೇಷನ್ಸ್ ಮಾಡ್ತಾರೆ, ಸುಮಾರು ಮೊಡಾಲಿಟೀಸ್ ಇದೆ. ಬಟ್ ಥರ್ಡ್ ಐ ಆಕ್ಟಿವೇಶನ್ ಆದ್ರೆ ನಮ್ಗೆ ಇಂಟ್ಯೂಷನ್ ಜಾಸ್ತಿ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಇವತ್ತು ಯಾವ ಡ್ರೆಸ್ ಹಾಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಮೊದ್ಲೇ ಗೊತ್ತಿರುತ್ತೆ. ಓಕೆ, ನಾನು ನಾಳೆ ಯಾವ ಡ್ರೆಸ್ ಹಾಕೊಂತೀನಿ ನಂಗೆ ಗೊತ್ತಿಲ್ಲದೆ ಇದ್ರು ನಿಮಗ್ ಮೊದ್ಲೇ ಗೊತ್ತಿರುತ್ತೆ. ಸೊ ಅಷ್ಟು ಅಕ್ಯುರೇಟ್ ಆಗಿ ನೀವು ಅದನ್ನ ಗೆಸ್ ಮಾಡ್ಬೋದು. ಸೊ ಎಲ್ಲೋ ಏನೋ ಆಗುತ್ತೆ ಅನ್ನೋದು ನಿಮ್ಗೆ ಮೊದ್ಲೇ ಗೊತ್ತಾಗಿರುತ್ತೆ. ಸೊ ಅದೇ ರೀತಿ ಥರ್ಡ್ ಐ ಆಕ್ಟಿವೇಟ್ ಆಗಿದ್ರೆ ಈ ತರ ಎಲ್ಲ ಡೌನ್ಲೋಡ್ ಸಿಗ್ನಲ್ಸ್ ತುಂಬಾ ಬೇಗ ಕ್ಯಾಚ್ ಮಾಡ್ಬಿಡ್ತಾರೆ ಆಯ್ತಾ. ಸಮಥಿಂಗ್ ಇಸ್ ರಾಂಗ್ ಅಂತ ಹೇಳ್ತಾರೆ, ಸಮಥಿಂಗ್ ಇಸ್ ವೆರಿ ರೈಟ್, ಇವತ್ತೇನೋ ಒಳ್ಳೇದಾಗುತ್ತೆ ಅನ್ನಿಸ್ತಾ ಇದೆ. ಸೊ ಇದೆಲ್ಲನೂ ಏನು, ಇಂಟ್ಯೂಷನ್ ಆಯ್ತಾ. ಸೊ ಈ ಇಂಟ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ, ಥರ್ಡ್ ಐ ಆಕ್ಟಿವೇಟ್ ಆದಾಗ. ಓಕೆ, ಸೊ ಕ್ರೌನ್ ಚಕ್ರ ಅಂತ ಕರಿತೀವಿ, ಅದೇನು ಪೂರ್ತಿ ಮೇಲ್ಗಡೆ ಆಯ್ತಾ, ನಮ್ಮ ನೆತ್ತಿಯ ಭಾಗದಲ್ಲಿರುವಂತದ್ದು, ಬ್ರಹ್ಮರಥದ ಹತ್ತಿರ ಆಯ್ತಾ. ಸೊ ಇದನ್ನ ಕ್ರೌನ್ ಚಕ್ರ ಅಂತ ಕರಿತೀವಿ. ಇದಿಷ್ಟುನು ಕೂಡ ಪೂರ್ತಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ವಿಶುದ್ಧಿ, ಆಗ್ನ, ಸಹಸ್ರಾರ ಆಯ್ತಾ, ಸಹಸ್ರಾರ ಚಕ್ರ ಅಂತ ಕೂಡ ಕರಿತೀವಿ ಇದನ್ನ. ಸೊ ಇದಿಷ್ಟು ಇದನ್ನ 7 ಬಣ್ಣಗಳ ಮೂಲಕ ರೆಪ್ರೆಸೆಂಟ್ ಮಾಡೋದ್ರಿಂದ ನಾವು ಬಣ್ಣಗಳನ್ನ ಇನ್ಕ್ಲೂಡ್ ಮಾಡ್ಕೊಂಡು ಇವತ್ತು ಚಕ್ರ ಮೆಡಿಟೇಷನ್ ಮಾಡ್ಬಿಡೋಣ. ಓಕೆ, ಎಸ್, ಓಕೆ. ಎಲ್ಲ ನೇರವಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಆಚೆ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಆಚೆ ಬಿಡಿ. ಇನ್ನೊಮ್ಮೆ ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನಿಮ್ಮ ತಲೆಯ ಭಾಗ, ನೆತ್ತಿಯ ಭಾಗ, ಹಣೆಯ ಭಾಗ, ಹುಬ್ಬುಗಳು, ಕಣ್ಣುಗಳು ರಿಲ್ಯಾಕ್ಸ್ ಆಗಲಿ. ನಿಮ್ಮ ಕೆನ್ನೆಗಳನ್ನು ರಿಲ್ಯಾಕ್ಸ್ ಮಾಡಿ, ಮೂಗಿನ ಭಾಗ, ನಿಮ್ಮ ತುಟಿಗಳನ್ನ ರಿಲ್ಯಾಕ್ಸ್ ಮಾಡಿ, ಬಾಯಿಯನ್ನ ರಿಲ್ಯಾಕ್ಸ್ ಮಾಡಿ. ಯಾವಾಗ ನಿಮ್ಮ ಬಾಯಿಯನ್ನ ರಿಲ್ಯಾಕ್ಸ್ ಮಾಡ್ತೀರಾ, ನಿಮ್ಮ ಗರ್ಭಾಶಯ ಕೂಡ ರಿಲ್ಯಾಕ್ಸ್ ಆಗುತ್ತೆ. ದೇ ಬೋತ್ ಆರ್ ಇಂಟರ್ಲಿಂಕ್ಡ್. ನಿಮ್ಮ ಗದ್ದವನ್ನ ರಿಲ್ಯಾಕ್ಸ್ ಮಾಡಿ, 2 ಕಿವಿಗಳು, ಕುತ್ತಿಗೆಯ ಹಿಂಭಾಗ ರಿಲ್ಯಾಕ್ಸ್ ಆಗ್ಲಿ. ಭುಜಗಳನ್ನ ರಿಲ್ಯಾಕ್ಸ್ ಮಾಡಿ, 2 ಕೈಗಳನ್ನ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ಎಲ್ಲ ಬೆರಳುಗಳನ್ನ ರಿಲ್ಯಾಕ್ಸ್ ಮಾಡಿ, ಎದೆಯ ಭಾಗ ರಿಲ್ಯಾಕ್ಸ್ ಮಾಡಿ.
ಹೊಟ್ಟೆಯ ಭಾಗ ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್. ನಿಮ್ಮ ಗರ್ಭಾಶಯದ ಭಾಗ, ಒಳಗಿನ ಅಂಗಾಂಗಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ನಿಮ್ಮ ಸೊಂಟದ ಭಾಗ, ಬೆನ್ನೆಲುಬು ರಿಲ್ಯಾಕ್ಸ್ ಆಗಲಿ. ಈಗ ನಿಮ್ಮ ಎರಡು ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ. ತೊಡೆಯ ಭಾಗ, ಮೊಣಕಾಲು, ಕಾಲ್ಕಂಬ, ಮೀನ್ಕಂಡ, ಪಾದಗಳು, ಮಡಿಗಳು, ಎಲ್ಲ ಕಾಲಿನ ಎಲ್ಲ ಬೆರಳುಗಳು ರಿಲ್ಯಾಕ್ಸ್ ಆಗಲಿ. ರಿಲ್ಯಾಕ್ಸ್. ನಿಮ್ಮ ಇಡೀ ದೇಹದಲ್ಲಿ ರಿಲ್ಯಾಕ್ಸೇಷನ್ ಫೀಲ್ ಮಾಡ್ತಾ ಬನ್ನಿ. ಈಗ ನಾವು ಎಲ್ಲ ಚಕ್ರಗಳನ್ನು, ಅದರ ಬಣ್ಣಗಳನ್ನು ನೆನಪು ಮಾಡ್ಕೊಳ್ತಾ ಒಂದು ಮೆಡಿಟೇಷನ್ ಮಾಡೋಣ. ಮೊದಲನೇದಾಗಿ ಮೂಲಾಧಾರ ಚಕ್ರ, ನೀವು ಕುಳಿತುಕೊಂಡಿರುವಂತಹ ಜಾಗದಲ್ಲಿ ಮೂಲಾಧಾರ ಚಕ್ರ, ಒಂದು ರೆಡ್ ಕಲರ್ ಬಾಲ್ ಇರೋ ಹಾಗೆ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮುಂದೆ ಕಾಮನ ಬಿಲ್ಲಿನ 7 ಬಣ್ಣಗಳು ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಒಂದು ಕಾಮನ ಬಿಲ್ಲು ನಿಮ್ಮ ಮುಂದೆ ಇದೆ. ಅದರಿಂದ ಕೆಂಪು ಬಣ್ಣ ಪ್ರತಿ ಸಾರಿ ನೀವು ಉಸಿರನ್ನ ಒಳಗೆ ತೆಗೆದುಕೊಳ್ಳುವಾಗ ನಿಮ್ಮ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ದೇಹದ ಒಳಗಡೆ ನಿಮ್ಮ ಮೂಲಾಧಾರ ಚಕ್ರಕ್ಕೆ ತಲುಪಿ ಅಲ್ಲಿರುವಂತಹ ಬಾಲ್ ರೆಡ್ ಕಲರ್ ಆಗಿ ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. ನಿಮ್ಮ ಮುಂದೆ ಇರುವ ಕಾಮನ ಬಿಲ್ಲಿನಿಂದ ಕೆಂಪು ಬಣ್ಣ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ನಿಮ್ಮ ಮೂಲಾಧಾರ ಚಕ್ರಕ್ಕೆ ತಲುಪ್ತಾ ಇದೆ. ಈ ಕೆಂಪು ಬಣ್ಣ ಹೊಳಿತಾ ಇದೆ. ಈಗ ಹೇಳಿ, ಲಂ. ಕೆಂಪು ಬಣ್ಣ ಇನ್ನೂ ಹೊಳಿತಾ ಇದೆ. ಲಂ. ಲಂ. ರಿಲ್ಯಾಕ್ಸ್. ಮೂಲಾಧಾರ ಚಕ್ರ ಗ್ರೌಂಡಿಂಗ್ ಅಂದ್ರೆ ಸ್ಥಿರತೆಯನ್ನ ಪ್ರತಿನಿಧಿಸುತ್ತೆ. ಅದೇ ರೀತಿ ಸ್ವಲ್ಪ ಮೇಲ್ಗಡೆ ನಿಮ್ಮ ಸ್ಯಾಕ್ರಲ್ ಚಕ್ರ ಅಂದ್ರೆ ಸ್ವಾದಿಷ್ಠಾನ ಚಕ್ರಕ್ಕೆ ಬನ್ನಿ. ನಿಮ್ಮ ಹೊಕ್ಕುಳದಿಂದ ಸ್ವಲ್ಪ ಕೆಳಗಡೆ ಗರ್ಭಾಶಯದ ಭಾಗದಲ್ಲಿ ಇರುವುದು ಸ್ವಾದಿಷ್ಠಾನ ಚಕ್ರ. ಇದರ ಮೇಲೆ ನಾವು ಕೆಲಸ ಮಾಡೋದ್ರಿಂದ ನಮ್ಮ ಮಗುವಿಗೆ ಬೇಕಾದ ವಾಟರ್ ಲೆವೆಲ್ ಸರಿಯಾಗಿ ಮೇಂಟೈನ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ನಿಮ್ಮ ದೇಹದ ನೀರಿನ ತತ್ವವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹಾಗೂ ನಿಮ್ಮ ಮಗುವಿನ ದೇಹದ ನೀರಿನ ತತ್ವ ಬ್ಯಾಲೆನ್ಸ್ ಮಾಡೋದಕ್ಕೆ ಆರೆಂಜ್ ಕಲರ್ ಬಾಲ್ ಈ ಜಾಗದಲ್ಲಿ ಇರೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ಕಿತ್ತಳೆ ಬಣ್ಣ ಸ್ವಾದಿಷ್ಠಾನ ಚಕ್ರ ಕ್ರಿಯೇಟಿವಿಟಿ ಅಂದ್ರೆ ಸೃಜನಶೀಲತೆ ಮತ್ತು ಭಾವನಾತ್ಮಕ ಸಮತೋಲನ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಈಗ ಒಂದು ಕಿತ್ತಳೆ ಬಣ್ಣದ ಬಾಲ್ ಅನ್ನು ನಿಮ್ಮ ನಾಭಿಯಿಂದ ಸ್ವಲ್ಪ ಕೆಳಗಡೆ ವಿಜುವಲೈಸ್ ಮಾಡ್ತಾ ಪ್ರತಿ ಬಾರಿ ನೀವು ಇನ್ಹೇಲ್ ಮಾಡುವಾಗ, ಉಸಿರನ್ನ ಒಳಗೆ ತೆಗೆದುಕೊಳ್ಳುವಾಗ ಕಾಮನ ಬಿಲ್ಲಿನಿಂದ 2ನೇ ಬಣ್ಣ
ಆರೆಂಜ್ ಕಲರ್ ಕಿತ್ತಳೆ ಬಣ್ಣ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಇದೆ. ಸ್ವಾಧಿಷ್ಠಾನ ಚಕ್ರದ ಜಾಗಕ್ಕೆ ಹೋಗಿ ತಲುಪ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ಪ್ರತಿ ಬಾರಿ ನೀವು ಇನ್ಹೇಲ್ ಮಾಡುವಾಗ ಕಿತ್ತಳೆ ಬಣ್ಣ ನಿಮ್ಮ ದೇಹವನ್ನು ಪ್ರವೇಶಿಸಿ ನಾಭಿಯಿಂದ ಕೆಳಗಡೆ ಸ್ವಾಧಿಷ್ಠಾನ ಚಕ್ರದ ಭಾಗದಲ್ಲಿ ಬಂದು ನೆಲೆಸ್ತಾ ಇದೆ. ಇಲ್ಲಿರುವ ಆರೆಂಜ್ ಕಲರ್ ಬಾಲ್ ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. It is shining in orange color, glowing and growing. Relax. ಈಗ ಹೇಳಿ ವಂ. 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 ಕಿತ್ತಳೆ ಬಣ್ಣದ ಬಾಲ್ ಹೊಳಿತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಈಗ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಮಣಿಪುರ ಚಕ್ರ, ನಮ್ಮ ನಾಭಿಯಿಂದ ಸ್ವಲ್ಪ ಮೇಲ್ಗಡೆ ಅಥವಾ ನಾಭಿಯ ಭಾಗ ಮಣಿಪುರ ಚಕ್ರದ ಸ್ಥಾನ. ಇದು ಆತ್ಮವಿಶ್ವಾಸ ಮತ್ತು ವೈಯಕ್ತಿಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದು. ಇಲ್ಲಿ ನಮ್ಮ ಅಗ್ನಿಯ ತತ್ವ ಕೆಲಸ ಮಾಡ್ತಾ ಇರುತ್ತೆ. ಈ ಅಗ್ನಿಯ ತತ್ವವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲಿ ಒಂದು ಯೆಲ್ಲೋ ಕಲರ್ ಅಂದ್ರೆ ಹಳದಿ ಬಣ್ಣದ ಚೆಂಡನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ನಾವೇನು ಗಟ್ ಫೀಲಿಂಗ್ ಅಂತ ಹೇಳ್ತೀವಿ, ಗಟ್ ಹೆಲ್ತ್ ಅಂತ ಹೇಳ್ತೀವಿ, ಇದೆಲ್ಲಾನು ಕೂಡ ಇಲ್ಲಿಂದನೇ ಬರುವಂಥದ್ದು. ಮಣಿಪುರ ಚಕ್ರ, ನಾವು ನಮ್ಮ ತಾಯಿಗೆ ಕರುಳ ಬಳ್ಳಿಯ ಮೂಲಕ ಕನೆಕ್ಟ್ ಆಗಿದ್ದು ಈ ಚಕ್ರದ ಮೂಲಕ ನಮ್ಮ ಮಗು ಮತ್ತು ನಮ್ಮನ್ನ ಕನೆಕ್ಟ್ ಮಾಡಿರುವಂಥದ್ದು ಕೂಡ ಈ ಚಕ್ರ. ಮಣಿಪುರ ಚಕ್ರ ಹಳದಿ ಬಣ್ಣದ ಬಾಲ್ನ ಇಲ್ಲಿ ವಿಜುವಲೈಸ್ ಮಾಡ್ತಾ ನಾಭಿಯ ಭಾಗದಲ್ಲಿ ಪ್ರತಿ ಬಾರಿ ನೀವು ಉಸಿರನ್ನ ಒಳಗ್ ತೆಗೆದುಕೊಳ್ಳುವಾಗ ಕಾಮನ ಬಿಲ್ಲಿನಿಂದ ಒಂದು ಬಣ್ಣ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಮಣಿಪುರ ಚಕ್ರಕ್ಕೆ ತಲುಪ್ತಾ ಇದೆ. ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಿ ಈ ಚಕ್ರ ಹೊಳಿತಾ ಇದೆ ಹಳದಿ ಬಣ್ಣದಲ್ಲಿ. ನಿಮ್ಮ ದೇಹದ ಅಗ್ನಿ ತತ್ವ ಬ್ಯಾಲೆನ್ಸ್ ಆಗ್ತಾ ಇದೆ. ಹಾಗೆ ನಿಮ್ಮ ಮಗುವಿನ ದೇಹದ ಅಗ್ನಿ ತತ್ವ ಕೂಡ ಸರಿಯಾಗಿ ರಚನೆ ಆಗ್ತಾ ಇದೆ. ಈಗ ಅನಾಹತ ಚಕ್ರ. ಇದಕ್ಕೂ ಮುಂಚೆ ನಾವು ಮಣಿಪುರ ಚಕ್ರದ ಬೀಜ ಮಂತ್ರವನ್ನ ಪಠಣೆ ಮಾಡೋಣ. ಎಲ್ಲರೂ ಹೇಳಿ ರಂ. 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 ರಿಲ್ಯಾಕ್ಸ್. ಈಗ ಅನಾಹತ ಚಕ್ರ ಅಂದ್ರೆ ಹಾರ್ಟ್ ಚಕ್ರ. ನಿಮ್ಮ ಎದೆಯ ಮಧ್ಯ ಭಾಗದಲ್ಲಿ ಅನಾಹತ ಚಕ್ರ, ಹಾರ್ಟ್ ಚಕ್ರವನ್ನ ವಿಜುವಲೈಸ್ ಮಾಡ್ತಾ ಹಸಿರು ಬಣ್ಣದ ಬಾಲ್ ನ ವಿಜುವಲೈಸ್ ಮಾಡಿ ಪ್ರತಿ ಬಾರಿ ನೀವು ಉಸಿರನ್ನ ಒಳಗೆ ತೆಗೆದುಕೊಳ್ಳುವಾಗ ಕಾಮನ ಬಿಲ್ಲಿನ ಹಸಿರು ಬಣ್ಣ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡಿ ಹೃದಯದ ಭಾಗಕ್ಕೆ ತಲುಪ್ತಾ ಇದೆ. ಇಲ್ಲಿ ಪ್ರೀತಿ, ಸಹಾನುಭೂತಿ ಮತ್ತು ಭಾವನಾತ್ಮಕ ಚಿಕಿತ್ಸೆಯನ್ನ ಸೂಚಿಸುತ್ತೆ. ಎಲ್ಲರೊಂದಿಗೆ ನಾವು ಬೆರೆಯೋದು, ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳೋದು, ಇನ್ನೊಬ್ಬರ ಮೇಲೆ ಪ್ರೀತಿ, ಮಮತೆಯನ್ನ ಹೊಂದಿರೋದು ಈ ಭಾಗಕ್ಕೆ ಸಂಬಂಧಪಟ್ಟ ವಿಷಯ. ಅದೇ ರೀತಿ ಇದು ವಾಯು ತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ.
ಎದೆಯ ಮಧ್ಯಭಾಗದಲ್ಲಿ ಹಸಿರು ಬಣ್ಣದ ಬಾಲ್ನ ವಿಜುವಲೈಸ್ ಮಾಡ್ತಾ ಹೇಳಿ. ಯಂ. 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 ಈಗ ಅನಾಹತ ಚಕ್ರದ ಭಾಗದಲ್ಲಿ ಹಸಿರು ಬಣ್ಣದ ಚೆಂಡು ಹೊಳಿತಾ ಇದೆ. ಹಾಗೆ ಸ್ವಲ್ಪ ಮೇಲ್ಗಡೆ ಬನ್ನಿ. ಥ್ರೋಟ್ ಚಕ್ರ, ವಿಶುದ್ಧಿ ಚಕ್ರ. ಇಲ್ಲಿ ನೀಲಿ ಬಣ್ಣದ ಚೆಂಡನ್ನ ವಿಜುವಲೈಸ್ ಮಾಡಿ. ಈ ಭಾಗ ಸ್ಪೇಸ್ ಎಲಿಮೆಂಟ್ ಅಂದರೆ ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸಂವಹನ ಮತ್ತು ಸ್ವಯಂ ಅಭಿವ್ಯಕ್ತಿಯನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಯೋರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ಡಿಪೆಂಡೆಂಟ್ ಆನ್ ದಿಸ್. ಮತ್ತು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇದನ್ನು ಕೂಡ ಸಮತೋಲನದಲ್ಲಿ ಇರಿಸುವುದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈಗ ನೀಲಿ ಬಣ್ಣದ ಬಾಲ್ ಅನ್ನು ಈ ಭಾಗದಲ್ಲಿ, ನಮ್ಮ ಗಂಟಲಿನ ಭಾಗದಲ್ಲಿ ವಿಜುವಲೈಸ್ ಮಾಡ್ತಾ ಪ್ರತಿ ಬಾರಿ ಇನ್ಹೇಲ್ ಮಾಡುವಾಗ ನೀಲಿ ಬಣ್ಣವನ್ನ ಕಾಮನ ಬಿಲ್ಲಿನಿಂದ ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡುವ ಹಾಗೆ ವಿಜುವಲೈಸ್ ಮಾಡ್ತಾ ಮಾಡಿ. ಪ್ರತಿ ಬಾರಿ ನೀವು ಉಸಿರನ್ನ ಒಳಗೆ ತೆಗೆದುಕೊಳ್ಳುವಾಗ ಕಾಮನ ಬಿಲ್ಲಿನ ನೀಲಿ ಬಣ್ಣ ನಿಮ್ಮ ದೇಹವನ್ನು ಪ್ರವೇಶ ಮಾಡ್ತಾ ಇದೆ. ವಿಶುದ್ಧಿ ಚಕ್ರಕ್ಕೆ ತಲುಪ್ತಾ ಇದೆ. ಅದು ಎನರ್ಜೈಸ್ ಆಗ್ತಾ ಇದೆ. ಅಲ್ಲಿದ್ದ ಎಲ್ಲ ಬ್ಲಾಕೇಜಸ್ ದೂರ ಆಗಿ ನಿಮ್ಮ ಸಂವಹನ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಬೀಜ ಮಂತ್ರ ಹಂ. ಎಲ್ಲರೂ ನನ್ನ ನಂತರ ಹೇಳ್ತಾ ಬನ್ನಿ. ಹಂ. 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 ರಿಲ್ಯಾಕ್ಸ್. ಈಗ ನಿಮ್ಮ ಆಜ್ಞಾ ಚಕ್ರ ಅಂದ್ರೆ ಥರ್ಡ್ ಐ, ನೀವು ಬಿಂದಿ ಇಡುವಂತಹ ಜಾಗದಲ್ಲಿ ಒಂದು ಗಾಢವಾದ ನೀಲಿಯ ಬಣ್ಣ ಅಂದ್ರೆ ಇಂಡಿಗೋ ಕಲರ್ ವಿಜುವಲೈಸ್ ಮಾಡಿ. ಇದು ಅಂತಃಪ್ರಜ್ಞೆ ಮತ್ತು ಆಂತರಿಕ ಬುದ್ಧಿವಂತಿಕೆಯನ್ನ ಜಾಸ್ತಿ ಮಾಡುತ್ತೆ. ನಿಮ್ಮ ಇಂಟೆಲಿಜೆನ್ಸ್ ಆಗಿರಬಹುದು, ಫೋಕಸ್ ಆಗಿರಬಹುದು. ನೀವು ಪ್ರತಿ ಬಾರಿ ಕಲಿಯುವಾಗ ಒಂದು ಕಡೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸುವಾಗ ಈ ಭಾಗ ಆಕ್ಟಿವೇಟ್ ಆಗ್ತಾ ಇರುತ್ತೆ. ನಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಕೂಡ ಈ ಭಾಗಕ್ಕೆ ಸಂಬಂಧಪಟ್ಟಿರೋದೇ ಆಗಿರೋದ್ರಿಂದ ನಿಮ್ಮ ಇಂಟೆಲಿಜೆನ್ಸ್, ಇಂಟ್ಯೂಷನ್ ಎಲ್ಲವೂ ಕೂಡ ಈ ಭಾಗಕ್ಕೆ ಸಂಬಂಧಪಟ್ಟಿರೋದು. ಅದೇ ರೀತಿ ನಿಮ್ಮ ಮಗುವಿನ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ ಮತ್ತು ಅಂತಃಪ್ರಜ್ಞೆ, ಇಂಟ್ಯೂಷನ್ ಎಲ್ಲವೂ ಕೂಡ ಇದೇ ಆಜ್ಞಾ ಚಕ್ರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಗಾಢವಾದ ನೀಲಿಯ ಬಣ್ಣ, ಈ ಬಣ್ಣದ ಬಾಲ್ನ ವಿಜುವಲೈಸ್ ಮಾಡ್ತಾ ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ವಿಜುವಲೈಸ್ ಮಾಡ್ತಾ ಪ್ರತಿ ಬಾರಿ ನೀವು ಉಸಿರನ್ನ ಒಳಗೆ ತೆಗೆದುಕೊಳ್ಳುವಾಗ ಕಾಮನ ಬೆಳ್ಳಿನ ಇಂಡಿಗೋ ಕಲರ್ ನಿಮ್ಮ ಉಸಿರಿನ ಮೂಲಕ ದೇಹವನ್ನು ಪ್ರವೇಶ ಮಾಡಿ ನಿಮ್ಮ ಆಜ್ಞಾ ಚಕ್ರಕ್ಕೆ ತಲುಪ್ತಾ ಇದೆ. ಥರ್ಡ್ ಐ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ, ಎನರ್ಜೈಸ್ ಆಗ್ತಾ ಇದೆ. ಬೀಜ ಮಂತ್ರ ಓಂ. ಈಗ ಹೇಳಿ ಓಂ.
ರಿಲ್ಯಾಕ್ಸ್. ಈಗ ನಮ್ಮ ಸಹಸ್ರಾರ ಚಕ್ರ, ರೌಂಡ್ ಚಕ್ರ. ನಮ್ಮ ನೆತ್ತಿಯ ಭಾಗದಲ್ಲಿ ಸಹಸ್ರಾರ ಚಕ್ರವನ್ನ ನೇರಳೆ ಅಥವಾ ಬಿಳಿಯ ಬಣ್ಣ, ವಾಯ್ಲೆಟ್ ಅಥವಾ ವೈಟ್ ಕಲರ್ ಆಗಿ ಕೂಡ ನೀವು ಇದನ್ನ ವಿಜುವಲೈಸ್ ಮಾಡಬಹುದು. ಒಂದು ನೇರಳೆ ಬಣ್ಣದ ಬಾಲ್, ಚೆಂಡು ನಿಮ್ಮ ನೆತ್ತಿಯ ಮೇಲ್ಗಡೆ ಇರೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ನೇರಳೆ ಬಣ್ಣದ ಚೆಂಡು ನಿಮ್ಮ ನೆತ್ತಿಯ ಮೇಲ್ಗಡೆ ಇದೆ. ಪ್ರತಿ ಬಾರಿ ನೀವು ಇನ್ಹೇಲ್ ಮಾಡುವಾಗ ನಿಮ್ಮ ಉಸಿರಿನ ಮೂಲಕ ನೇರಳೆ ಬಣ್ಣ ನಿಮ್ಮ ನೆತ್ತಿಯ ಭಾಗವನ್ನು ತಲುಪ್ತಾ ರೌಂಡ್ ಚಕ್ರವನ್ನ ಆಕ್ಟಿವೇಟ್ ಮಾಡ್ತಾ ಇದೆ, ಎನರ್ಜೈಸ್ ಮಾಡ್ತಾ ಇದೆ. ಅಲ್ಲಿರುವ ಎಲ್ಲ ಬ್ಲಾಕೇಜಸ್ ನ ದೂರ ಮಾಡ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ನಾವು ಯೂನಿವರ್ಸಲ್ ಸಿಗ್ನಲ್ಸ್ ಅಥವಾ ಮೆಸೇಜಸ್ ನ ರಿಸೀವ್ ಮಾಡುವಂತಹ ಜಾಗ ಇದು. ಆಧ್ಯಾತ್ಮಿಕ ಸಂಪರ್ಕ ಅಂದ್ರೆ ಸ್ಪಿರಿಚುವಲಿ ನೀವು ಹೈಯರ್ ಎನರ್ಜೀಸ್ಗೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುವಂತಹ ಚಕ್ರ ಸಹಸ್ರಾರ ಚಕ್ರ. ಜ್ಞಾನೋದಯ, ಬುದ್ಧನಿಗೆ ಜ್ಞಾನೋದಯ ಆಗಿದ್ದಾಗಿರಬಹುದು ಅಥವಾ ಮಹಾನುಭಾವರಿಗೆ ಮುಂದೆ ಆಗೋದೆಲ್ಲವನ್ನು ದೇವರ ಜೊತೆ ಅಥವಾ ಸ್ಪಿರಿಚುವಲ್ ಆಧ್ಯಾತ್ಮಿಕ ವಿಷಯಗಳ ಜೊತೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡಿರುವಂತಹ ಈ ಚಕ್ರ ಸಹಸ್ರಾರ ಚಕ್ರ. ನಿಮ್ಮ ಮಗುವಿಗೂ ಕೂಡ ಆಧ್ಯಾತ್ಮಿಕ ವಿಷಯಗಳ ಮೇಲೆ ಆಸಕ್ತಿ ಅಥವಾ ಅದಕ್ಕೆ ಸಂಪರ್ಕ ಹೊಂದೋಕೆ ಸಹಾಯ ಮಾಡೋದು ಈ ಸಹಸ್ರಾರ ಚಕ್ರ. ನೇರಳೆ ಬಣ್ಣದ ಬೆಳಕನ್ನ ಇಲ್ಲಿ ವಿಜುವಲೈಸ್ ಮಾಡ್ತಾ ಬೀಜ ಮಂತ್ರ ಓಂ AUM ನನ್ನ ನಂತರ ಹೇಳ್ತಾ ಬನ್ನಿ. ರಿಲ್ಯಾಕ್ಸ್. ಈಗ ಎಲ್ಲ ಕಾಮನ ಬಿಲ್ಲಿನ ಎಲ್ಲ ಬಣ್ಣಗಳು ನಿಮ್ಮ ದೇಹದ ಒಳಗಡೆ ಪ್ರವೇಶ ಮಾಡಿ ನಿಮ್ಮ ದೇಹದ ಎಲ್ಲ ಭಾಗಗಳನ್ನು ಕ್ಲೆನ್ಸ್ ಮಾಡಿದೆ, ಆಕ್ಟಿವೇಟ್ ಮಾಡಿದೆ. ಎಲ್ಲ ತತ್ವಗಳನ್ನ ಅಂದ್ರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಪಂಚತತ್ವಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತಹ ಕೆಲಸ ಈ ಎಲ್ಲ ಬಣ್ಣಗಳು ಕೂಡ ಮಾಡ್ತಾ ಇದೆ. ಬಣ್ಣಗಳ ಹಬ್ಬ ಹೋಳಿಯಲ್ಲಿ ಇವತ್ತು ನಾವು ಎಲ್ಲ ಚಕ್ರಗಳ ಮೇಲೆ ಕೆಲಸ ಮಾಡಿದ್ದೇವೆ. ಅದೇ ರೀತಿ ಫೆಮಿನೈನ್ ಎನರ್ಜಿ ಅಂದ್ರೆ ಸ್ತ್ರೀ ತತ್ವಕ್ಕೆ ಅಧಿಪತಿಯಾಗಿರುವ ಚಂದ್ರನನ್ನ ಕೂಡ ನೆನಪು ಮಾಡ್ಕೊಳ್ಳಿ. ಈಗ ಚಂದ್ರ ಗಾಯತ್ರಿ ಮಂತ್ರವನ್ನು ಹೇಳ್ತೇನೆ, ನನ್ನ ನಂತರ ಹೇಳಿ. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತತತ್ವಾಯ ಧೀಮಹಿ ತನ್ನೋ ಸೋಮಃ ಪ್ರಚೋದಯಾತ್. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತತತ್ವಾಯ ಧೀಮಹಿ ತನ್ನೋ ಸೋಮಃ ಪ್ರಚೋದಯಾತ್. ಈ ಹುಣ್ಣಿಮೆಯ ಪ್ರಯುಕ್ತವಾಗಿ ಚಂದ್ರನನ್ನ ಕೂಡ ನೆನಪು ಮಾಡ್ಕೊಂಡಿದ್ದಾಯ್ತು. ಅದೇ ರೀತಿ ನನ್ನ ಗ್ರಹಣ ಇದ್ದಿದ್ದರಿಂದ ಯಾರೆಲ್ಲ ಈ ಚಂದ್ರ ಗಾಯತ್ರಿ ಮಂತ್ರವನ್ನ ಹೇಳಿದ್ದೀರ ನಿಮ್ಮೆಲ್ಲರಿಗೂ ಅಕಸ್ಮಾತ್ ಏನಾದರೂ
ನಕಾರಾತ್ಮಕ ವಿಷಯಗಳ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಇದ್ದರೆ ಅದೆಲ್ಲವನ್ನು ಇದು ಹೋಗಲಾಡಿಸುತ್ತೆ. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಆಚೆ ಬಿಡಿ. ರಿಲ್ಯಾಕ್ಸ್. 2 ಕೈಗಳನ್ನ ರಬ್ ಮಾಡಿ ನಿಮ್ಮ ಮುಖದ ಮೇಲೆ, ಕಣ್ಣುಗಳ ಮೇಲೆ ಇಡಿ. ಕತ್ತಲೆಯಲ್ಲೇ ಕಣ್ಣುಗಳನ್ನ ಓಪನ್ ಮಾಡಿ 2 ಕಣ್ಣುಗಳ ಐಬಾಲ್ಸ್ ಗುಡ್ಡೆಗಳನ್ನ ತಿರುಗಿಸಿ ನಿಧಾನವಾಗಿ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಈಗ 2 ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡಿ. ಚಕ್ರ ಮೆಡಿಟೇಷನ್ಸ್ ಮಾಡಿದಾಗ ಒಂದು ನೆನ್ಪಿಟ್ಕೊಳ್ಳಿ, ಜಾಸ್ತಿ ನೀರು ಕುಡಿಬೇಕು. ಇಡೀ ದಿನ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ, ಅಂದ್ರೆ ಈ ಹೀಲಿಂಗ್ ಮೆಡಿಟೇಷನ್ಸ್ ಎಲ್ಲಾನು ಅಷ್ಟೇ. ಸೊ ನಿಮ್ಮ ಎನರ್ಜೀಸ್ ಹೆಚ್ಚು ಕಡಿಮೆ ಆಗುವಂತಹ ಚಾನ್ಸಸ್ ಇದೆ. ಕಡಿಮೆ ಅಂತೂ ಆಗಲ್ಲ, ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಅದನ್ನ ಟಾಲರೇಟ್ ಮಾಡ್ಕೊಳ್ಳೋಕೆ ನಮ್ಮ ದೇಹಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವರು ಬೆವಿತಾರೆ, ಕೆಲವರು ನಡುತ್ತಾರೆ, ಆ ಥರ ಏನಾದರೂ ಆಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀರು ಕುಡಿಯೋದ್ರಿಂದ ಇದು ಬ್ಯಾಲೆನ್ಸ್ ಆಗುತ್ತೆ. ಇದನ್ನ ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಕರಿತೀವಿ, ಆಯ್ತಾ. ಸೊ ಅದಕ್ಕೆ ಜೊತೆಯಾಗಿ ಗ್ರೌಂಡಿಂಗ್ ಟೆಕ್ನಿಕ್ ಅಂದ್ರೆ ನೀವು ಹೊರಗಡೆ ನೇಚರಲ್ಲಿ ವಾಕ್ ಹೋಗೋದಾಗಿರ್ಬೋದು, ಅಥವಾ ಸುಮ್ಮನೆ ಬರಿಗಾಲಲ್ಲಿ ನಡೆಯೋದಾಗಿರ್ಬೋದು, ಅಥವಾ ಮಣ್ಣಿನ ಮೇಲೆ, ಸ್ವಲ್ಪ ನೆಲದ ಮೇಲೆ ಕುತ್ಕೊಳ್ಳೋದಾಗಿರ್ಬಹುದು. ಇದೆಲ್ಲಾನು ಗ್ರೌಂಡಿಂಗ್ ಟೆಕ್ನಿಕ್ಸ್, ಆಯ್ತಾ. ಇವನ್ ಆಕಾಶ ನೋಡೋದು ಕೂಡ ಅಷ್ಟೇ ಗ್ರೌಂಡಿಂಗ್ ಟೆಕ್ನಿಕ್. ಓಕೆ, ಸೊ ಇದನ್ನ ಮಾಡಿ, ಅಂದ್ರೆ ನಾವ್ ಎಷ್ಟೇ ಬಿಟ್ಟಿದ್ರು, ಎಷ್ಟೇ ಜಾಸ್ತಿ ವರ್ಕ್ ಮಾಡಿದ್ರು, ಎಕ್ಸ್ಟ್ರಾ ಎನರ್ಜೀಸ್ ಏನಿರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಮ ಮದರ್ ಅರ್ತ್, ಭುವನೇಶ್ವರಿ ತಾಯಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಓಕೆ, ಸೊ ನನ್ನ ಮೊಬೈಲ್ ಅಲ್ಲಿ ಆಕ್ಚುಲಿ ಕನೆಕ್ಟ್ ಆಗ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ನೋಡ್ತೀನಿ, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಇದರಲ್ಲಿ ಕನೆಕ್ಟ್ ಆದ್ರೆ ನಾನು ತೋರ್ಸೋಕೆ ಈಸಿ ಆಗುತ್ತೆ, ಆಕ್ಟಿವಿಟಿ ಮಾಡಿಸೋಕೆ. ಓಕೆ, ಕನೆಕ್ಟ್ ಆಯ್ತು. ಓಕೆ, ಸೊ ನನ್ನ ಇನ್ನೊಂದು ಮೊಬೈಲ್ ಇಂದ ತೋರಿಸ್ತಾ ಹೋಗ್ತೀನಿ. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಇದು ಪಿನ್ ಮಾಡಿದ್ದೀನಿ. ಈ ಶೀಟ್ ಕಾಣಿಸ್ತಾ ಇದೆಯಾ? ಓಕೆ, ಶಾಲು ಕವನ ಅವರೇ, ಸೊ ಇದು ಇನ್ನೂ ಒಂದು ಪೇಜ್ ಇದೆ, ಅಂದ್ರೆ ಸ್ವಲ್ಪ ಸ್ಕ್ರೀನ್ ಸ್ಕ್ರೋಲ್ ಮಾಡಿ, ಕಾಣಿಸ್ತಾ ಇದೆ. ಓಕೆ, ನನ್ನ ಕೈ ಇದೆ ನೋಡಿ ಇಲ್ಲಿ. ಆಯ್ತಾ, ಇದು ಸ್ಕ್ರೀನ್, ಅಂದ್ರೆ ಇದು ಒಂದು ಶೀಟ್ ಇದೆ. ಇಲ್ಲಿ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಒಂದು ನೀವೇನ್ ಮಾಡ್ಬೋದು ಅಂತಂದ್ರೆ, ಈ ತರ ಯಾವ್ದಾದ್ರು ಶೀಟ್, ಇದ್ರಲ್ಲಿ ಆಕ್ಚುಲಿ ಕಟ್ ಮಾಡಿದ್ದಾರೆ ನನ್ನ ಮಕ್ಕಳು, ಅದಕ್ಕೆ ನಾನು ಇದನ್ನ ತಗೊಂಡಿದ್ದೀನಿ. ಈ ತರ ಏನಾದ್ರೂ ಪ್ಯಾಟರ್ನ್ಸ್ ಕಟ್ ಮಾಡಿ ಇದ್ರ ಮೇಲಿಟ್ಟು ಏನ್ ಮಾಡ್ಬೇಕು, ಒಂದು ಬ್ರಷ್, ಆಯ್ತಾ, ಬ್ರಷ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಲರ್ಸ್ ನ ಇಲ್ಲಿ ಮೇಲ್ಗಡೆ ಅಪ್ಲೈ ಮಾಡಿ ಇದನ್ನ ಹೀಗೆ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು, ಆಯ್ತಾ. ಸೊ ಅದೇನಾಗುತ್ತೆ, ಇಲ್ಲಿ ಇದೇ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸೊ ಇದ್ರಲ್ಲಿ ನಾನು ಹಾಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ, ಬಟ್ ಇವಾಗ ಮಾಡೋಣ. ಒಂದ್ ಯಾವ್ದಾದ್ರು ಶೀಟ್ ಇದ್ರೆ, ವೇಸ್ಟ್ ಇದ್ರೂ ಪರವಾಗಿಲ್ಲ, ಬರ್ದಿರೋದಾದ್ರೂ ಪರವಾಗಿಲ್ಲ, ಆಯ್ತಾ. ಅದನ್ನ ಚೌಕಾಕಾರಕ್ಕೆ ಕಟ್ ಮಾಡ್ಕೊಳ್ಳಿ. ಹೇಗ್ ಕಟ್ ಮಾಡೋದು, ಚೌಕ ಮಾಡೋದು ಹೇಗೆ? ಇದು ಆಕ್ಚುಲಿ ಆಯತ ಇದೆ ಅಲ್ವಾ, ಸೊ ರೆಕ್ಟ್ಯಾಂಗಲ್ ಇದೆ. ಅದೇ ಇದನ್ನ ನಾನು ಚೌಕ ಮಾಡ್ಕೋಬೇಕು. ಹೇಗ್ ಮಾಡ್ಕೋಬೇಕು? ಈ ತರ ಫೋಲ್ಡ್ ಮಾಡ್ತೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ತರ
ಫೋಲ್ಡ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಚೌಕಾಕಾರಕ್ಕೆ ಕಟ್ ಮಾಡಕ್ಕೆ ಈಸಿ ಆಯ್ತಾ. ಈ ತರ ಫೋಲ್ಡ್ ಮಾಡಿ ಇದನ್ನು ಕೂಡ ಫೋಲ್ಡ್ ಮಾಡಿ ಈ ಭಾಗನ ತೆಗಿಬೇಕು. ಈಗ ಉಳಿದಿದ್ದೆಲ್ಲ ನಮಗೆ ಚೌಕ ಬರುತ್ತೆ. ನೋಡಿ ಹೀಗಿತ್ತು. ಹೀಗೆ ನಾನು ಅದನ್ನ ಫೋಲ್ಡ್ ಮಾಡಿದೆ, ನಂತರ ಹೀಗೆ ಫೋಲ್ಡ್ ಮಾಡಿದೆ, ಆಮೇಲೆ ಈ ಭಾಗನ ನಾನು ಕಟ್ ಮಾಡಿ ತೆಗಿತೀನಿ. ಈ ಭಾಗ, ಈ ಪೋರ್ಷನ್ ಕಟ್ ಮಾಡಿ ತೆಗಿತೀನಿ. ಅಕಸ್ಮಾತ್ ನಿಮ್ ಹತ್ರ ಇರುವಂತ ಶೀಟ್ ಚೌಕನೇ ಆಗಿದ್ರೆ ಪರವಾಗಿಲ್ಲ, ಅದನ್ನೇ ಯೂಸ್ ಮಾಡಿ. ಓಕೆ, ಈ ತರ ಆಗಿದೆ ಆಯ್ತಾ. ಹೀಗೆ ಚೌಕ ಆಗಿದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರೋರ್ಗೆ ಓಕೆ. ಗೊತ್ತಾಯ್ತಲ್ಲ, ಈ ತರ ಚೌಕ ಆಗಿದೆ. ಇದನ್ನೇನ್ ಮಾಡ್ತೀನಿ ನಾನು, ಒಂದ್ ಫೋಲ್ಡ್ ಮಾಡ್ತೀನಿ ಆಯ್ತಾ. ಒಂದ್ ಫೋಲ್ಡ್ ಮಾಡಿ ಈ ತರ, ಆಮೇಲೆ ಇನ್ನೂ ಒಂದ್ ಫೋಲ್ಡ್ ಮಾಡಿ, ಮತ್ತೊಂದ್ ಸರಿ ಫೋಲ್ಡ್ ಮಾಡಿ. ಸೊ ಪ್ರತಿ ಸರಿ ನೀವು ಫೋಲ್ಡ್ ಮಾಡುವಾಗ್ಲೂ ಕೂಡ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಬರ್ತಾ ಹೋಗುತ್ತೆ. ಅಂದ್ರೆ ಎಲ್ಲಾ ಕಡೆ ಆಂಗಲ್ ಸೇಮ್ 60 ಡಿಗ್ರಿ. ನೆನಪಿದೆಯಾ? ಇಕ್ವಿ ಆಂಗ್ಯುಲರ್. ಓಕೆ, ಸೊ ಈ ತರ ಮಾಡಿದೀರಾ. ಸೊ ಇದನ್ನ ಎಷ್ಟು ಸರಿ ಬೇಕಾದ್ರೂ ಫೋಲ್ಡ್ ಮಾಡ್ಕೋಬಹುದು. ಆಮೇಲೆ ನಾನು ಏನ್ ಮಾಡ್ತೀನಿ, ಈ ರೀತಿ ಅಂದ್ರೆ ಸ್ವಲ್ಪ ಹೀಗೆ ಕೋನ್ ಶೇಪ್ ತರ ಕಾಣಿಸ್ತಾ ಇದೆ ನನಗೆ ಅಲ್ವಾ. ಈ ತರ ಗೊತ್ತಾಯ್ತಾ? ಓಪನ್ ಮಾಡಿ ಮತ್ತೆ ತೋರಿಸ್ತೀನಿ ಒಂದ್ ನಿಮಿಷ. ಫಸ್ಟ್ ಏನ್ ಮಾಡಿದೆ, ನಾನು ಒಂದು ಆಯತಾಕಾರ ಇದನ್ನ ಫಸ್ಟ್ ಚೌಕ ಆಗಿ ಕಟ್ ಮಾಡ್ಕೊಂಡೆ. ಸೊ ನಂಗೆ ಎಲ್ಲ ಈಕ್ವಲ್ ಆಗಿ ಟ್ರಯಾಂಗಲ್ ಮಾಡಕ್ ಈಸಿ ಆಗುತ್ತೆ ಅಂತ ಹೇಳಿ. ಆಮೇಲೆ ಒಂದ್ಸರಿ ಟ್ರಯಾಂಗಲ್ ತರ ಫೋಲ್ಡ್ ಮಾಡಿದೆ, ಇನ್ನೂ ಒಂದ್ಸರಿ ಟ್ರಯಾಂಗಲ್ ತರ ಫೋಲ್ಡ್ ಮಾಡಿದೆ, ಮತ್ತೊಂದ್ಸರಿ ಟ್ರಯಾಂಗಲ್ ತರ ಫೋಲ್ಡ್ ಮಾಡಿದೆ ಆಯ್ತಾ. ಸೊ ಇದಾದ್ಮೇಲೆ ಇಷ್ಟುದ್ದ ಇರ್ಲಿ ಆಯ್ತಾ ಸ್ವಲ್ಪ. ಆಮೇಲೆ ಹೀಗೆ ಆಯ್ತಾ, ಕೋನ್ ತರ ಕಾಣಿಸ್ತಾ ಇದೆ ಆಯ್ತಾ. ಈ ತರ ಬರ್ದೇ ಇದ್ರು ಪರವಾಗಿಲ್ಲ, ಡೋಂಟ್ ವರಿ, ನಿಮ್ಮ ಶೇಪ್ ಚೇಂಜ್ ಬರುತ್ತೆ ಅಷ್ಟೇ, ಏನೂ ಆಗಲ್ಲ. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು, ಈ ರೀತಿ ಬರ್ಕೋತೀನಿ ಆಯ್ತಾ, ಸ್ವಲ್ಪ ಕರ್ವಾಗಿ. ಆಮೇಲೆ ಇಲ್ಲಿ ಒಂದು ಎಲೆ ರೀತಿ ಸ್ಟ್ರಕ್ಚರ್ ಆಯ್ತಾ, ಇಲ್ಲಿ ಕೂಡ ಒಂದು ಎಲೆ ರೀತಿ ಬರ್ಕೋತೀನಿ ಆಯ್ತಾ. ನೀವು ಯಾವ ತರ ಬರ್ದ್ರೂ ಕೂಡ ಬರುತ್ತೆ, ಆದ್ರೆ ಕೆಲವೊಂದು ಶೇಪ್ಸ್ ಚೇಂಜ್ ಆಗುತ್ತೆ ಅಷ್ಟೇ ಆಯ್ತಾ. ಮೇ ಬಿ ಇದು ನೀವು ಮಾಡಿರ್ತೀರಾ ಸುಮಾರು ಜನ, ಕೆಲವರು ಮಾಡಿರಲ್ಲ, ಬಟ್ ನಾವು ನಮ್ಮ ಕ್ಲಾಸಲ್ಲಿ ಇದನ್ನ ಮಾಡೋದ್ರಿಂದ ನಿಮ್ಗೆ ಪ್ರೆಗ್ನೆನ್ಸಿಲಿ ಒಂದು ನೆನಪಿರುತ್ತೆ ಆಯ್ತಾ. ಸೊ ಇದನ್ನ ಕಟ್ ಮಾಡ್ಕೋತೀನಿ. ಓಕೆ, ಇದು ತುಂಬಾ ದಪ್ಪ ಇರೋದ್ರಿಂದ ಕಟ್ ಆಗ್ತಾ ಇಲ್ಲ ಬೇಗ ಆಯ್ತಾ. ಇದಿಷ್ಟು ಕಟ್ ಮಾಡ್ಕೊಂಡೆ. ಓಕೆ, ಅದಾದ್ಮೇಲೆ ಇದನ್ನು ಕೂಡ ಕಟ್ ಮಾಡ್ತೀನಿ. ಹೇಗೆ ಅಂದ್ರೆ ಈ ಎರಡು ಲೈನ್ ಮಾಡಿದೀನಲ್ವಾ, ಅದಷ್ಟಕ್ಕೆ ಮಾತ್ರ ನಾನು ಕಟ್ ಮಾಡ್ತೇನೆ. ಒಂದು ನಿಮಿಷ.
Voice is not audible. ಓಕೆ. ವಾಯ್ಸ್ ಕೇಳಿಸ್ತಾ ಇರ್ಲಿಲ್ವಾ? ಎಸ್, ಥ್ಯಾಂಕ್ ಯು. ಹಾ, ವಾಣಿಯವ್ರದ್ದು ಇಲ್ಲಿ ಕಾಣಿಸ್ತಾ ಇದೆಯಾ? ವಾಣಿಯವ್ರು ಮಾಡಿದ್ದಾರೆ. ಸೊ ಅದು ಶೇಪ್ ಬಂದಿದೆ ಅಲ್ವಾ? ವೆರಿ ನೈಸ್, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ನಾನು ಟ್ರೈ ಮಾಡ್ತೀನಿ. ಓಕೆ, ಸೊ ನನ್ನ ಸೀಸರ್ಸ್ ಅಷ್ಟು ವರ್ಕ್ ಮಾಡ್ತಾ ಇಲ್ಲ, ಮೇ ಬಿ ಇದಕ್ಕೇನೋ ಆಗಿದೆ. ಪರವಾಗಿಲ್ಲ, ಒಂದು ಶೇಪ್ ಬಂದಿದೆ. ಎಸ್, ಸೊ ಈ ರೀತಿಯಾಗಿ ಬಂದಿದೆ. ಸೊ ಕೆಳಗಡೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ದೊಡ್ಡದಾಯ್ತು. ಓಕೆ, ಸೊ ನೀವು ಕೂಡ ಮಾಡಬಹುದು. ಏನ್ ಮಾಡಿ, ಅದಾದ್ಮೇಲೆ ಈ ಪ್ಯಾಟ್ರನ್ ಇದ್ರ ಮೇಲೆ, ಅಂದ್ರೆ ಒಂದು ಶೀಟ್ ಇತ್ತಲ್ವಾ, ಇನ್ನೂ ಒಂದು ಶೀಟ್ ತಗೊಂಡು ಅದ್ರ ಮೇಲೆ ಈ ಪ್ಯಾಟರ್ನ್ ಇಟ್ಬಿಟ್ಟು, ಸೊ ಇದಕ್ಕೆ ಕಲರ್ಸ್ ಹಾಕ್ತಾ ಹೋಗ್ಬೇಕು. ಆಯ್ತಾ? ಸೊ ಒಂದೊಂದಕ್ಕೆ ಬೇಕಾದ್ರೆ ಒಂದೊಂದು ಕಲರ್ಸ್ ಹಾಕ್ತಾ ಹೋಗಿ ಒಂದ್ ಕಡೆ ಸ್ಟಿಕ್ ಮಾಡ್ಕೊಂಡು ಬೇಕಾದ್ರೆ ನೀವು ಇದನ್ನ ಮಾಡ್ಬೋದು. ಆಯ್ತಾ? ಓಕೆ, ಸೊ ಇದಕ್ಕೆ ಕಲರ್ಸ್ ಈ ತರ ಫಿಲ್ ಮಾಡ್ತಾ ಹೋಗ್ಬೋದು. ನೀವು ಬ್ರಷ್ ಅಲ್ಲಿ ಬೇಕಾದ್ರೆ ತಗೊಂಡ್ಬಿಟ್ಟು ಈ ತರ ಕಲರ್ಸ್ ನ ಫಿಲ್ ಮಾಡ್ಬೋದು. ನಾನು ಎರಡು ತರ ಮಾಡಿ ತೋರಿಸ್ತೀನಿ ನಿಮ್ಗೆ. ಈಗ ಸದ್ಯಕ್ಕೆ ನಾನು ಕಲರ್ಸ್ ಇಲ್ಲ ಅಂತ ಕುಂಕುಮಕ್ಕೆ ಸ್ವಲ್ಪ ನೀರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ತಗೊಂಡು ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ, ಒಂದ್ ಸರ್ಕಲ್ಗೆ ಮಾತ್ರ. ಆಯ್ತಾ? ಸೊ ಎರಡು ರೀತಿಯಲ್ಲಿ ಇದನ್ನ ಮಾಡ್ಬೋದು, ಬಟ್ ನಾನಿಲ್ಲಿ ಒಂದ್ ತರ ಮಾತ್ರ ತೋರಿಸ್ತಾ ಇದ್ದೀನಿ. ಆಯ್ತಾ? ಸೊ ಈ ತರ ಪ್ಯಾಟ್ರನ್. ನಂತರ ಇದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಬ್ರಷ್ ಇದೆಯಲ್ವಾ, ಸೊ ಈ ಬ್ರಷ್ ನಿಂದ ಏನ್ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ. ಈ ಬ್ರಷ್ಗೆ ಇದನ್ನ ಕಲರ್ಸ್ನ ಹಾಗೆ ಹಾಕ್ಬಿಡಿ. ಆಯ್ತಾ? ಸೊ ನಾನೀಗ ಒಂದ್ ಕಲರ್ ಹಾಕಿ ತೋರಿಸ್ತಾ ಇದ್ದೀನಿ. ಎಸ್, ಸೊ ಇದನ್ನ ಇವಾಗ ಏನ್ ಮಾಡ್ಬೇಕು, ಈ ತರ ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಈ ತರ ಮಾಡ್ತಾ ಹೋದ್ರೆ, ಅಂದ್ರೆ ಇದನ್ನ ಹೀಗೆ ಅಂತ ಹೋದ್ರೆ ಇದು ಡಾಟ್ ಡಾಟ್ಸ್ ಆಗಿ ಬೀಳ್ತಾ ಹೋಗುತ್ತೆ. ಆಯ್ತಾ? ಒಂದು ಕಲರ್ ತಗೊಳ್ಳಿ, ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ, ಅಥವಾ ಈ ಬ್ರಷ್ನೇ ಇದ್ರೊಳಗೆ ಹಾಕಿ ನೀವು ಅಪ್ಲೈ ಮಾಡ್ಕೋಬಹುದು. ಆಯ್ತಾ? ಸ್ವಲ್ಪ ಜಾಸ್ತಿ ಬರ್ಬೋದು. ಆಯ್ತಾ? ಈ ರೀತಿ ಮಾಡ್ಕೊಂಡು ಇದನ್ನ ಸ್ಟಿಕ್ ಮಾಡಿದ್ರೆ ಇನ್ನ ಚೆನ್ನಾಗಿ ಬರುತ್ತೆ.
ಸೊ ಜಾಸ್ತಿ ಮೇಲಿರೋ ಪೇಪರ್ ಅಲ್ಲಾಡದೆ ಇರೋ ಹಾಗೆ ನೋಡ್ಕೊಳ್ಳಿ, ಅವಾಗ ಪ್ಯಾಟರ್ನ್ ಚೆನ್ನಾಗಿ ಬರುತ್ತೆ. ಓಕೆ, ಇದಿಷ್ಟು ಆಗಿದೆ. ಬೇಕಾದ್ರೆ ಇದಕ್ಕೆ ಬೇರೆ ಬೇರೆ ಕಲರ್ಸ್ನ ಕೂಡ ಹಾಕಿ ಸ್ಪ್ರೇ ಮಾಡಬಹುದು ಆಯ್ತಾ. ಮೇ ಬಿ ಒಂದೊಂದು ದಳಕ್ಕೆ ಒಂದೊಂದ್ ಕಡೆ ಒಂದೊಂದ್ ತರ ಕಲರ್ಸ್ ಹಾಕ್ಬೋದು. ಓಕೆ, ಸೊ ಆ ತರ ಬೇರೆ ಬೇರೆ ತರ ಕೂಡ ನೀವು ಟ್ರೈ ಮಾಡಬಹುದು. ಬಟ್ ಇವಾಗ ಸದ್ಯಕ್ಕೆ ಇದು ಆಗಿದೆ, ಇದನ್ನ ನಾನು ಓಪನ್ ಮಾಡ್ತೀನಿ. ಈ ರೀತಿ ಪ್ಯಾಟರ್ನ್ ಬಂದಿದೆ ಆಯ್ತಾ. ನಾವು ಎಷ್ಟು ಜಾಸ್ತಿ ಮಾಡ್ತೀವಿ, ಇದು ಕುಂಕುಮದ ನೀರು ಆಗಿರೋದ್ರಿಂದ ಡಾರ್ಕ್ ಆಗಿ ಕಾಣಿಸ್ತಾ ಇಲ್ಲ. ಬಟ್ ನಾವು ಎಷ್ಟು ಜಾಸ್ತಿ ಮಾಡ್ತೀವಲ್ವಾ ಅಷ್ಟು ಎದ್ದು ಕಾಣುತ್ತೆ ಆಯ್ತಾ. ಅಂಡ್ ಪೇಪರ್ ಎಷ್ಟು ಫಿಕ್ಸ್ಡ್ ಆಗಿರುತ್ತೋ ಅಷ್ಟು ನೀಟಾಗಿ ನಮ್ಗೆ ಕಾಣಿಸುವಂತ ಸ್ಟ್ರಕ್ಚರ್ ಬರುತ್ತೆ. ಇದರಲ್ಲಿ ಕೆಲವೊಂದು ಕಾಣಿಸ್ತಾ ಇದೆ, ಕೆಲವೊಂದು ಕಾಣಿಸ್ತಾ ಇಲ್ಲ ಅಲ್ವಾ. ಓಕೆ, ಸೊ ಇದನ್ನೇ ನಾನು ಇನ್ ಸ್ವಲ್ಪ ಆಲ್ಟರ್ ಮಾಡ್ತಾ ಇದ್ದೀನಿ. ಮ್ಯಾಮ್ ನೀವು ಮಾಡಿರೋದು ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಓಕೆ, ನನ್ನನ್ನ ನಾನು ಅನ್ಪಿನ್ ಮಾಡ್ತೀನಿ, ಒಂದು ನಿಮಿಷ. ಓಕೆ, ಇದು ಕಾಣಿಸ್ತಾ ಇದೆಯಾ ಇವಾಗ? ಇಲ್ಲಿ ಸ್ಕ್ರೀನ್ ಸ್ವಲ್ಪ ಏನ್ ಮಾಡಿ ನೀವು ಈ ತರ ಸ್ಕ್ರಾಲ್ ಮಾಡಿ ಸ್ಕ್ರೀನ್. ಅಂದ್ರೆ ನಾನ್ ಕಾಣಿಸ್ತಾ ಇದ್ದೀನಲ್ಲ ಆ ಸ್ಕ್ರೀನ್ ಇಂದ ಸ್ವಲ್ಪ ಈ ತರ ಸ್ಕ್ರಾಲ್ ಮಾಡಿ ಬಲ್ಗಡೆ ಪೇಜಿಗೆ ಬನ್ನಿ. ಬಂದ್ರಾ? ಕಾಣಿಸ್ತಾ ಇಲ್ವಾ? ಓಕೆ, ಸೊ ಇಲ್ಲೇ ತೋರಿಸ್ತೀನಿ, ಒಂದು ನಿಮಿಷ. ನಾನ್ ಕಾಣಿಸ್ತಾ ಇದ್ದೀನಲ್ವಾ? ಹಾ ಓಕೆ, ಎಸ್. ಇರು ಒಂದು ನಿಮಿಷ, ಬ್ಯಾಕ್ ಗ್ರೌಂಡ್ ತೆಗೆದು ಬಿಡ್ತೀನಿ. ಓಕೆ, ಕಾಣಿಸ್ತಾ ಇದೆಲ್ಲ. ಕಾಣಿಸ್ತು. ಮಾಡ್ದೆ ಅಂದ್ರೆ ಫಸ್ಟ್ ಇದನ್ನ ಕಟ್ ಮಾಡ್ಕೊಂಡೆ. ನಾನೇನ್ ಪ್ಯಾಟರ್ನ್ ತೋರ್ಸಿದ್ನಲ್ವಾ ಅದು ಕಾಣಿಸ್ಲಿಲ್ವಾ ನಿಮ್ಗೆ? ಪ್ಯಾಟರ್ನ್ ಮಾಡಿದ್ ಕಾಣಿಸ್ತು. ಕಾಣಿಸ್ತಾ? ಓಕೆ, ಸೊ ಅದು ಈ ತರ ಕಟ್ ಮಾಡ್ಕೊಂಡ್ಮೇಲೆ ಆಮೇಲೆ ಒಂದ್ ಪೇಪರ್ ಮೇಲೆ ಅದನ್ನ ಇಟ್ಕೊಂಡೆ. ಆಮೇಲೆ ಏನ್ ಮಾಡ್ದೆ, ಆ, ಈ ಈ ದಳಗಳಿಗೆ ಮಾತ್ರ, ಅಂದ್ರೆ ಇನ್ನರ್ ಸರ್ಕಲ್ ಅಲ್ಲಿರುವ ದಳಗಳಿಗೆ ಮಾತ್ರ ನಾನು ಪೂರ್ತಿ ಪೇಂಟಿಂಗ್ ತರಾನೇ ಮಾಡ್ದೆ ಆಯ್ತಾ. ಅದು ಬೆರಳಲ್ಲೇ ಮಾಡಿದೀನಿ, ಬಟ್ ಬ್ರಷ್ ಇದ್ರೆ ಬ್ರಷ್ ಅಲ್ಲಿ ಮಾಡಿ. ಸೊ ಅದಾದ್ಮೇಲೆ ಏನ್ ಮಾಡ್ದೆ, ಈ ಬ್ರಷ್ ತಗೊಂಡು, ಯಾವ್ದಾದ್ರು ಹಳೆ ಬ್ರಷ್ ಇದ್ರು ಪರವಾಗಿಲ್ಲ, ಸೊ ಅದಕ್ಕೆ ಕಲರ್ ಎತ್ಕೊಂಡು ಇದನ್ನ ಈ ತರ ಸ್ಪ್ರೇ ಮಾಡ್ತಾ ಬರ್ಬೇಕು ಆಯ್ತಾ ಪೇಪರ್ ಮೇಲೆ ಆಯ್ತಾ. ಒಂದು ಪೇಪರ್ ಮೇಲೆ ಈ ಪೇಪರ್ನ ಸ್ಥಿರವಾಗಿ ಇಟ್ಕೋಬೇಕು, ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಹೋದ್ರೆ ಪ್ಯಾಟರ್ನ್ ಚೆನ್ನಾಗಾಗಲ್ಲ ಆಯ್ತಾ. ಸೊ ಆದ್ರೆ ಸ್ವಲ್ಪ ಲೈಟ್ ಆಗಿ ಎರಡು ಕಡೆ ಸ್ಟಿಕ್ ಮಾಡ್ಕೊಳ್ಳಿ ಬೇಕಾದ್ರೆ, ಅಲ್ಲಾಡದೆ ಇರೋ ಹಾಗೆ. ಇಲ್ಲ ಯಾವ್ದಾದ್ರು ಹೆವಿ ಆಬ್ಜೆಕ್ಟ್ ಇಲ್ಲಿ ಇಟ್ರು ಕೂಡ ಅದು ಅದೇ ಪ್ಲೇಸ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಸ್ಪ್ರೇ ಮಾಡ್ತಾ ಬಂದೆ. ಸೊ ಇದೆಲ್ಲ ಕೂಡ ಸ್ಪ್ರೇ ಮಾಡಿದ್ದು, ಅದೇ ಬೇರೆ ತರ ಕಾಣ್ತಾ ಹೋಗುತ್ತೆ. ಇದು ಸದ್ಯಕ್ಕೆ ನಾನು ಕುಂಕುಮದ ನೀರನ್ನ ಯೂಸ್ ಮಾಡ್ಕೊಂಡಿದ್ದೆ, ಬಟ್ ಈಗ ತಾನೇ ನಂಗೆ ಕಲರ್ಸ್ ಸಿಕ್ತು ಆಯ್ತಾ. ಸೊ ಕಲರ್ಸ್ ಇದ್ರೆ ಇನ್ನ ಚೆನ್ನಾಗಿರುತ್ತೆ. ಅದರಲ್ಲಿ ಚೆನ್ನಾಗಿ ಅಕ್ರಿಲಿಕ್ಸ್ ಕಲರ್ಸ್ ಎಲ್ಲ ವಾಟರ್ ಪೇಂಟ್ ಇರುತ್ತೆ. ಸೊ ಅದರಲ್ಲಿ ನೀವು ಸ್ಪ್ರೇ ಮಾಡ್ತಾ ಬರ್ಬೋದು. ಏನಿಲ್ಲ, ಫಸ್ಟು ಈ ಬ್ರಷಿಗೆ ಹಾಕೋಬೇಕು, ಆಮೇಲೆ ಇದನ್ನ ಈ ತರ ಮಾಡ್ತಾ ಹೋದ್ರೆ ಅದು ಸ್ಪ್ರೇ ಆಗುತ್ತೆ ಅಲ್ವಾ. ಅದನ್ನ ಶೀಟ್ ಮೇಲೆ ಸ್ಪ್ರೇ ಮಾಡಿದಾಗ ನಮ್ಗೆ ಬ್ಯೂಟಿಫುಲ್ ಪ್ಯಾಟರ್ನ್ ಬರುತ್ತೆ. ಇಲ್ಲಿ ನಾನು ಎಲ್ಲದಕ್ಕೂ ಒಂದೇ ಕಲರ್ ಮಾಡಿದೀನಿ, ಬಟ್ ನೀವು ಬೇರೆ ಬೇರೆ ಕಲರ್ ಮಾಡ್ಬೋದು. ಈ ದಳಕ್ಕೆ ಬೇರೆ ಕಲರ್ ಸ್ಪ್ರೇ ಮಾಡಿ, ಈ ದಳಕ್ಕೆ ಬೇರೆ ಕಲರ್ ಸ್ಪ್ರೇ ಮಾಡಿ. ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೀವು ನಿಮ್ಮದೇ ಓನ್ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೋದು ಆಯ್ತಾ. ಸೊ ಅದಾದ್ಮೇಲೆ ಬೇಕಾದ್ರೆ ನಿಮ್ಗೆ ಅದನ್ನ ಇನ್ನೂ ಬ್ಯೂಟಿಫೈ ಮಾಡ್ಬೇಕು ಅಂತ ಅನ್ಸಿದ್ರೆ ಕೆಲವೊಂದು ಬೇರೆ ಬೇರೆ ಕಲರ್ಸ್ ಯೂಸ್ ಮಾಡಿ ನೀವು ಅದನ್ನ ಫಿಲ್ ಮಾಡ್ತಾ ಹೋಗ್ಬೋದು. ಆಯ್ತಾ. ಸೊ ಇದಕ್ಕೆ ನಾನು ಇನ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಪ್ಯಾಟರ್ನ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಆಯ್ತಾ. ಯಾಕಂದ್ರೆ ಇದು ನಂದು ಮಧ್ಯ ಇರೋ ಶೇಪ್ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಆಡ್ ಮಾಡ್ತಾ ಇದ್ದೀನಿ ಆಯ್ತಾ. ಸೊ ಇದಕ್ಕೆ ನಿಮ್ಮದೇ ಆದ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಬೇರೆ ಏನಾದ್ರೂ ಮಾಡಬಹುದು.
ಓಕೆ, ಬೇರೆ ಬೇರೆ ಶೇಪ್ಸ್ ಕಟ್ ಮಾಡಿ ಅದನ್ನ ಈ ತರ ಸ್ಪ್ರೇ ಮಾಡ್ತಾ ಇನ್ನು ಬೇರೆ ಬೇರೆ ತರ ನೀವು ವರ್ಕ್ ಮಾಡ್ತಾ ಹೋಗ್ಬೋದು. ಯಾವಾಗ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡ್ತೀರಾ ಸ್ವಾದಿಷ್ಟಾನ ಚಕ್ರ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಆಯ್ತಾ, ಅದೇ ನಮಗ್ ಬೇಕಾಗಿರೋದು. ವರ್ಕ್ ಆನ್ ಯುವರ್ ಕ್ರಿಯೇಟಿವಿಟಿ ಆಸ್ ಮಚ್ ಆಸ್ ಪಾಸಿಬಲ್. ಇದು ನಿಮ್ಮ ಮಗುಗೆ ತುಂಬಾ ಒಳ್ಳೆಯ ಪ್ಯಾಟರ್ನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ನಿಮ್ಮ ಮಗುವಿನ ಸೃಜನಾತ್ಮಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಇದನ್ನ ಈ ರೀತಿ ಮಾಡೋದಕ್ಕಿಂತ ಸ್ವಲ್ಪ ಕ್ರಿಯೇಟಿವ್ ಆಗಿ ನಾನು ಇನ್ ಸ್ವಲ್ಪ ಬೇರೆ ಶೇಡ್ಸ್ ಕೊಡ್ತಾ ಹೋಗ್ತೇನೆ. ಓಕೆ, ಸೊ ಇದು ಡಾಟ್ ಮಂಡಲ ತರನು ಕಾಣ್ತಾ ಇದೆ ಸ್ವಲ್ಪ, ರೈಟ್? ಸೊ ಡಾಟ್ ಮಂಡಲದಲ್ಲೂ ಅಷ್ಟೇ ಈ ತರ ಕಲರ್ಸ್ನೆಲ್ಲ ಡಾಟ್ ಡಾಟ್ಸ್ ಆಗಿ ಇಡ್ತಾ ಹೋಗ್ತೀವಿ. ಅದೇ ಒಂದು ಬ್ಯೂಟಿಫುಲ್ ಪ್ಯಾಟರ್ನ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಸದ್ಯಕ್ಕೆ ನಾನು ಇಷ್ಟು ತೋರಿಸ್ತಿದ್ದೀನಿ. ಇನ್ ಮುಂದಿನ ನೀವು ಮಾಡ್ತಾ ಹೋಗಿ ನಿಮ್ದೇ ಆದ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು. ಓಕೆ, ಸೊ ಎಸ್, ಒಂದ್ ನಿಮಿಷ, ಯಾರೆಲ್ಲ ಮಾಡಿದ್ದಾರೆ ತೋರಿಸ್ತಾ ಇದ್ದಾರೆ. ಓಕೆ, ಸೊ ವಾಣಿ ಕುಬೇರ ಅವರು ತೋರಿಸ್ತಾ ಇದ್ದಾರೆ. ಅವ್ರ ಪ್ಯಾಟರ್ನ್ ತುಂಬಾ ಚೆನ್ನಾಗಾಗಿದೆ. ಫೋಟೋ ತೆಗೆದ್ಬಿಟ್ಟು ನಂಗೆ ಕಳ್ಸಿ ಆಯ್ತಾ. ಕವನ ಅವರು ಮಾಡಿದ್ದಾರೆ. ಬೇರೆ ಯಾರು ಮಾಡಿದೀರಾ? ವಿಡಿಯೋ ಆನ್ ಮಾಡಿ. ವೆರಿ ನೈಸ್ ಕವನ ಅವರೇ, ಓಂ ಬರ್ದಿದ್ದಾರೆ ಮಧ್ಯಾಹ್ನ. ವಾಣಿ ಅವರು ತುಂಬಾ ಚೆನ್ನಾಗಿ ಪ್ಯಾಟರ್ನ್ಸ್ ಯೂಸ್ ಮಾಡಿದ್ದಾರೆ, ಕಲರ್ ಕಾಂಬಿನೇಷನ್ಸ್ ವೆರಿ ನೈಸ್. ಓಕೆ, ಸೊ ಐ ಹೋಪ್ ಯು ಎಂಜಾಯ್ಡ್ ದ ಸೆಷನ್. ಓಕೆ, ಸೊ ಪ್ರತಿಯೊಂದು ಕಲರ್ ಮೇಲೆ ನೀವು ವರ್ಕ್ ಮಾಡುವಾಗ, ಅಂದ್ರೆ ಪ್ರತಿಯೊಂದು ಕಲರ್ನ ಯೂಸ್ ಮಾಡುವಾಗ ಯಾವ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಯೋಚನೆ ಮಾಡ್ತಾ ನಾನು ಅದನ್ನ ಕಲರ್ ಮಾಡುವಾಗ ಆ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಅನ್ನೋ ತರ ನೀವು ವಿಜುವಲೈಸ್ ಮಾಡ್ತಾ ಬನ್ನಿ. ಓಕೆ, ಎಸ್, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ನಾಳೆ ಸೆಷನ್ ಅಲ್ಲಿ ಮತ್ತೆ ಮೀಟ್ ಆಗೋಣ 11 o'clock, 5 days ಅವ್ರಿಗೆ. ಸೊ ಉಳ್ದವ್ರಿಗೆ ಇಲ್ಲ. ಓಕೆ, ಬೈ ಬೈ, ಟೇಕ್ ಕೇರ್.